ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ನಿನ್ನೆ ಶಶಿಕಲಾ ಅವರು ಕೇಳಿದರು ಕುಜದೋಷಕ್ಕೆ ಏನು ಪರಿಹಾರ ಮತ್ತು ಕುಜದೋಷ ಎಂದರೆ ಏನು, ಯಾವ ಥರ ಬರುತ್ತೆ ಅನ್ನೋದರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಥವಾ ಹೇಳಿ ಅಂತ ಹೇಳಿದರು. ಖಂಡಿತವಾಗ್ಲೂ ಇವತ್ತು ವಿಡಿಯೋ ಮಾಡಿದ್ದೇನೆ. ಶಶಿಕಲಾ ಅವರ ಒಂದು ರಿಕ್ವೆಸ್ಟ್ ಅಂತ ಹೇಳ್ಬೋದು ಇದು. ಧನ್ಯವಾದಗಳು ಶಶಿಕಲಾ, ಒಳ್ಳೆ ಪ್ರಶ್ನೆಯನ್ನು ಕಳಿಸಿದ್ದೀರಿ. ಈಗ ನಾನು ಈ ಒಂದು ಉಪಯುಕ್ತ ಮಾಹಿತಿ ಅಂದರೆ ಪ್ರತಿಯೊಬ್ಬರು ಸ್ಕಿಪ್ ಮಾಡಿದೆ ನೋಡಿ. ಕುಜದೋಷ ಅಂದರೆ ಅಷ್ಟು ಆದುದು ಅಲ್ಲ. ಕುಜದೋಷದಿಂದ ಏನೆಲ್ಲ ಸಮಸ್ಯೆ ಬರುತ್ತೆ, ಯಾವ ಮನೆಯಲ್ಲಿ ಕುಜ ಇದ್ದರೆ ಯಾವ ಎಲ್ಲ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಮತ್ತು ಯಾವ ಥರ ಒಂದು ನಮ್ಮ ಮೇಲೆ ಪರಿಣಾಮ ಬೀರುತ್ತೆ ಅದೆಲ್ಲ ಡೀಟೇಲ್ ಆಗಿ ಮಾಹಿತಿ ಕೊಡ್ತೇನೆ. ಹಾಗೆಯೇ ಕುಜದೋಷಕ್ಕೆ ಪರಿಹಾರ ಕೂಡ ಏನು ಅನ್ನೋದನ್ನು ಕೂಡ ಹೇಳ್ತೇನೆ. ಸ್ಕಿಪ್ ಮಾಡಿದೆ ನೋಡಿ, ಲಾಂಗ್ ಇದೆ ಅಂತ ವಿಡಿಯೋನ ಅರ್ಧಂಬರ್ಧ ನೋಡೋದಲ್ಲ. ಎಲ್ರಿಗೂ ಇದೊಂದು ಮಾಹಿತಿ ಪೂರ್ಣವಾದಂಥ ವಿಡಿಯೋ ಅಂತಲೇ ಹೇಳ್ತೇನೆ. ಕುಜದೋಷ ಅಂದರೆ ಅಷ್ಟು ಸಾಮಾನ್ಯವಾದದ್ದು ಅಲ್ಲ ಅಂತಲೇ ನಾನು ಪದೇ ಪದೇ ಹೇಳ್ತಾ ಇದ್ದೇನೆ. ಅದ್ರ ಬಗ್ಗೆ ತಿಳುವಳಿಕೆ ಇದ್ರೇ ಒಳ್ಳೆಯದು. ಹಾಗೆಯೇ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡಿದಾಗ ಮಾತ್ರ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಆಲ್ ಅಂತ ಬರುತ್ತಲ್ವ, ಆಗ ಮಾತ್ರ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಬೇಗ. ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋನ ಹಾಕ್ತೇನೆ. ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಡೀಟೇಲ್ ಆಗಿ ಬರೆದು ರಾಶಿ ನಕ್ಷತ್ರದ ಜೊತೆಗೆ ನನಗೆ ಕಳುಹಿಸಿ. ಹಾಗೆಯೇ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕ್ಬೋದು. ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ. ಆದರೆ ಡೀಟೇಲ್ ಆಗಿ ಸಮಸ್ಯೆನ ಮಾತ್ರ ಬರೆದು ಕಳಿಸಬೇಕು, ಅರ್ಧಂಬರ್ಧ ಅಲ್ಲ. ಹಾಗೆಯೇ ನಾನು ನಂಬಿರುವ ಶಿವದೇವರ ಕೊರಗಜ್ಜ ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಜಾತಕದಲ್ಲಿ ಕಂಡುಬರುವ ಕುಜದೋಷಕ್ಕೆ ಏನು ಪರಿಹಾರ ಅನ್ನೋದನ್ನು ನೋಡೋಣ. ವ್ಯಕ್ತಿಯ ಮದುವೆಯಲ್ಲಿ ತಡವಾದರೆ ಅಥವಾ ಮದುವೆಯಲ್ಲಿ ಇನ್ನಿತರ ಸಮಸ್ಯೆಗಳು ಕಂಡುಬಂದರೆ ಅದಕ್ಕೆಲ್ಲ ಕುಜದೋಷವೇ ಕಾರಣ ಎನ್ನುವುದಾಗಿ ಹೇಳಲಾಗುತ್ತೆ. ಹಾಗಾದರೆ ಕುಜದೋಷ ಅಂದರೆ ಏನು, ಇದರಿಂದಾಗುವ ಸಮಸ್ಯೆ, ಪರಿಹಾರ ಕ್ರಮಗಳೇನು ಅನ್ನೋದನ್ನು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೇನೆ. ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳುವಂತೆ ಒಬ್ಬ ಮನುಷ್ಯನಿಗೆ ಒಂದಲ್ಲ ಒಂದು ದೋಷ ಇದ್ದೇ ಇರುತ್ತೆ. ಅದು ಶನಿ ದೋಷ ಆಗಿರ್ಬೋದು, ಕುಜದೋಷ ಆಗಿರ್ಬೋದು, ಗುರುದೋಷ. ಹೀಗೆ ವ್ಯಕ್ತಿಯ ಜೀವನವನ್ನು ಈ ಗ್ರಹಗಳು ಆಧರಿಸುತ್ತವೆ. ಇದರಲ್ಲಿ ಮುಖ್ಯವಾಗಿ ಕಂಡುಬರುವ ದೋಷವೆಂದರೆ ಅದು ಕುಜದೋಷ ಅಥವಾ ಮಂಗಲ ದೋಷ ಅಂತಲೂ ಕರೆಯುತ್ತಾರೆ ಅಥವಾ ಮಾಂಗಲಿಕ ದೋಷ ಅಂತಲೂ ಕರೆಯುತ್ತಾರೆ. ಹಿಂದೂ ಧರ್ಮದಲ್ಲೂ ಕುಜದೋಷವನ್ನು ಬಹಳ ಗಂಭೀರವಾಗಿ ಪರಿಗಣಿಸಲಾಗುತ್ತೆ. ಕುಜದೋಷ ಇರುವಂಥ ವ್ಯಕ್ತಿಯ ಜೀವನ, ಮದುವೆ ಮೇಲೆ ಪರಿಣಾಮ ಬೀರುವಂಥದ್ದು, ಆತನಿಗೆ ದುರಾದೃಷ್ಟವನ್ನು ತರುವುದು ಎನ್ನಲಾಗುತ್ತೆ. ಕುಜದೋಷ ಇರುವವರಿಗೆ ಮದುವೆ ಆಗುವುದಿಲ್ಲ ಅಥವಾ ಕುಜದೋಷವಿರುವವರನ್ನು ಮದುವೆ ಆದರೆ ಸಂಗಾತಿಯು ಕೆಲವೇ ದಿನಗಳಲ್ಲಿ ಮರಣವನ್ನು ಅಪ್ಪುತ್ತಾರೆ. ಹೀಗೆ ಹಲವು ನಂಬಿಕೆಗಳು ಇರುವಂಥದ್ದು. ಕುಜ ಎಂದರೆ ಯಾರು? ಬ್ರಹ್ಮವೈವರ್ತ ಪುರಾಣದಲ್ಲಿ ಹೇಳುವಂತೆ ಕುಜ ಭೂಮಿಯ ಪುತ್ರ. ಕು ಎಂದರೆ ಭೂಮಿ, ಜ ಎಂದರೆ ಹುಟ್ಟು. ಭಗವಾನ್ ವಿಷ್ಣು ಹಾಗೂ ಭೂದೇವಿಯ ಒಗ್ಗಟ್ಟಿನ ಸಂಕೇತವಾದ ಸಾಗರದಾಳದ ಹವಳದಿಂದ ಹುಟ್ಟಿದವನೇ ಕುಜ ಎನ್ನಲಾಗುತ್ತೆ. ಹಾಗಾಗಿ ಕುಜನನ್ನು ಭೌಮ ಅಂತ ಕರೆಯಲಾಗುತ್ತೆ. ಕೆಂಪು ಬಣ್ಣದಲ್ಲಿರುವ ಕುಜಗ್ರಹದ ಪ್ರಧಾನ ದೇವತೆ ಸುಬ್ರಹ್ಮಣ್ಯ. ನಾನು ಯಾವಾಗಲೂ ಪ್ರಶ್ನೆ ಬಂದಾಗ ಮದುವೆ ಆಗಲಿಲ್ಲ, ಮದುವೆ ತಡ ಆಗ್ತಾ ಇದೆ ಅಂದರೆ ಸುಬ್ರಹ್ಮಣ್ಯ ಆರಾಧನೆ ಮಾಡಿ ಅಂತ ಹೇಳೋದು. ಅದಕ್ಕೆ ಏನಿದು ಕುಜದೋಷ? ಕುಜ ಎಂದರೆ ಅಗ್ನಿತತ್ವದ ಗ್ರಹ. ಕುಜದೋಷವನ್ನು ಜನ್ಮಕುಂಡಲಿಯಲ್ಲಿ ಲಗ್ನದಿಂದ ನೋಡಲಾಗುತ್ತೆ. ಲಗ್ನದಲ್ಲಿ ಕುಜನು 1, 2, 4, 7, 8 ಹಾಗೂ 12ನೇ ಮನೆಯಲ್ಲಿದ್ದರೆ ಕುಜದೋಷವಿದೆ ಎಂದು ಹೇಳಲಾಗುತ್ತೆ. ಪುರುಷರ ಜಾತಕದಲ್ಲಿ ಲಗ್ನದಲ್ಲಿ 2, 7 ಅಥವಾ 8ರಲ್ಲಿ ಕುಜನು ಇದ್ದರೆ ಉಗ್ರ ಸ್ವರೂಪದ ದೋಷ ಕಂಡುಬರುತ್ತೆ. ಮಹಿಳೆಯರಲ್ಲಿ 7, 8, 12ನೇ ಮನೆಯಲ್ಲಿದ್ದರೆ ಕುಜದೋಷದ ಸ್ವರೂಪ ಹೆಚ್ಚಾಗಿರುತ್ತೆ. ಮಾಂಗಲಿಕ ದೋಷ ಇರುವವರಿಗೆ ಮಂಗಳ ಗ್ರಹವು ನಕಾರಾತ್ಮಕ ಪರಿಣಾಮವನ್ನು ಬೀರುತ್ತದೆ. ಅಂದರೆ ಮಾಂಗಲಿಕ ಅಂದರೆ ಕುಜದೋಷ. ಹಾಗಾಗಿ ಮಂಗಳ ಕಾರ್ಯದಲ್ಲಿ ತೊಡಕುಗಳು ಉಂಟಾಗುತ್ತೆ, ಮದುವೆ ವಿಳಂಬವಾಗುವುದು ಅದೆಲ್ಲ ಬರುವಂಥದ್ದು. ಹಾಗೆಯೇ ಕುಜದೋಷದ ಲಕ್ಷಣಗಳು ಹೀಗೆ ಇರುತ್ತೆ. ಜನ್ಮಕುಂಡಲಿಯ ಮೊದಲ ಮನೆಯಲ್ಲಿ ಕುಜನಿದ್ದರೆ ವೈವಾಹಿಕ ಜೀವನದಲ್ಲಿ ಕಲಹ, ಹಿಂಸೆ ಕಂಡುಬರುತ್ತೆ. ಜಾತಕದಲ್ಲಿ 1ನೇ ಮನೆಯಲ್ಲಿ ಮಂಗಳ ಗ್ರಹ ಇರುವವರು ಆಕ್ರಮಣಕಾರಿ, ಅಸಭ್ಯರಾಗಿರುವವರು, ಜೀವನದಲ್ಲಿ ಸಂತೋಷ ಕಳೆದುಕೊಳ್ಳುವುದು. 1ನೇ ಮನೆಯಲ್ಲಿ ಮಂಗಳವಿರುವ 4ನೇ ಅಂಶದ ಲಕ್ಷಣ. 7ನೇ ಅಂಶವೆಂದರೆ ಚಿಂತೆ ಹಾಗೂ ಪತಿ ಮಧ್ಯೆ ಭಿನ್ನಾಭಿಪ್ರಾಯ ತಂದಿಡುವುದು. 8ನೇ ಅಂಶವೆಂದರೆ ನಿಮ್ಮ ಸುಖ ಜೀವನದ ಮೇಲೆ ಅಪಾಯವನ್ನು ತಂದಿಡಬಹುದು. 2ನೇ ಮನೆಯಲ್ಲಿ ಕುಜನಿದ್ದರೆ ವ್ಯಕ್ತಿಯ ಮದುವೆ, ವೃತ್ತಿ ಜೀವನದಲ್ಲಿ ಸಮಸ್ಯೆ ಆಗಬಹುದು. ಮಂಗಳ ಗ್ರಹ 2ನೇ ಮನೆಯಲ್ಲಿದ್ದರೆ ವ್ಯಕ್ತಿಯ ಕುಟುಂಬದೊಂದಿಗಿನ ಸಂಬಂಧದೊಂದಿಗೆ ಪರಿಣಾಮ ಬೀರುವುದು. ಇದು ಸಂಗಾತಿಗಳನ್ನು ಬೇರ್ಪಡಿಸಬಹುದು ಅಥವಾ ಪದೇ ಪದೇ ಜಗಳವನ್ನು ಉಂಟು ಮಾಡಬಹುದು ಸಾಂಸಾರಿಕವಾಗಿ. 4ನೇ ಮನೆಯಲ್ಲಿ ಕುಜನಿದ್ದರೆ ವೃತ್ತಿಯಲ್ಲಿ ಯಶಸ್ಸು ಸಿಗದು, ಪದೇ ಪದೇ ಉದ್ಯೋಗ ಬದಲಿಸಬೇಕಾಗಬಹುದು. ಮಂಗಳನು 4ನೇ ಮನೆಯಲ್ಲಿದ್ದರೆ ಸ್ಥಿರ ಸಂಪತ್ತು, ಸಮೃದ್ಧಿ ಕಂಡುಬರುವುದು. ಆದರೆ ವೈವಾಹಿಕ ಜೀವನದಲ್ಲಿ ಮಾತ್ರ ಸಮಸ್ಯೆಗಳು ಎದುರಾಗುವು. ಕುಜನು 7ನೇ ಮನೆಯಲ್ಲಿದ್ದರೆ ವ್ಯಕ್ತಿಯ ಶಕ್ತಿಯು ಕ್ರೋಧದಲ್ಲಿ ವ್ಯಯವಾಗುವುದು. ತನ್ನಲ್ಲಿರುವ ಅಧಿಕಾರ ಸ್ಥಾಪಿಸುವ ಗುಣದಿಂದಾಗಿ ಮನೆಯಲ್ಲಿ ಹೊಂದಾಣಿಕೆ ಕಂಡುಬರದು. ಈ ದೋಷವಿರುವವರು ಅನಾರೋಗ್ಯ ಹೊಂದಿರುವ ಪತ್ನಿಯನ್ನು ಪಡೆಯಬಹುದು ಅಥವಾ ಮಹಿಳೆಯರಿಗೆ ದೋಷವಿದ್ದರೆ ಬಹಳ ಕೋಪಿಷ್ಟ ಪತಿ ಸಿಗಬಹುದು. ಹಾಗೆಯೇ ಕುಜನು 8ನೇ ಮನೆಯಲ್ಲಿದ್ದರೆ ಆಗ ವ್ಯಕ್ತಿಯು ಪೋಷಕರಿಂದ ದೂರವಾಗುವನು, ಪಿತ್ರಾರ್ಜಿತ ಆಸ್ತಿ ಕಳೆದುಕೊಳ್ಳಬೇಕಾಗುವುದು. ಮಂಗಳ
ಮಂಗಳನು ವೈವಾಹಿಕ ಜೀವನದಲ್ಲಿ ಖಿನ್ನತೆ ಉಂಟು ಮಾಡಬಹುದು. ಆರ್ಥಿಕ ಪರಿಸ್ಥಿತಿ, ಸಂಗಾತಿಯ ಅನಾರೋಗ್ಯ ಇನ್ನಿತರ ಕಾರಣಗಳಿಂದ ಖಿನ್ನತೆ ಉಂಟಾಗಬಹುದು, ಅಂದರೆ ಡಿಪ್ರೆಷನ್. 12ನೇ ಮನೆಯಲ್ಲಿ ಕುಜನಿದ್ದರೆ ಮಾನಸಿಕ ಸಮಸ್ಯೆ, ಆರ್ಥಿಕ ನಷ್ಟ, ಶತ್ರುಗಳು ಹೆಚ್ಚಾಗುವರು. ಕುಜ ದೋಷ ಇದ್ದರೆ ಪರಿಹಾರ ಕ್ರಮಗಳು ಏನು ಅಂತ ನೋಡೋದಾದರೆ, ಮಂಗಳ ದೋಷವಿರುವ ಹುಡುಗ ಮತ್ತು ಹುಡುಗಿ ಮದುವೆ ಆದರೆ ದೋಷ ನಿವಾರಣೆ, ಅಂದರೆ ಮಂಗಳ ದೋಷ ಅಂದರೆ ಕುಜ ದೋಷ ಇರುವ ಹುಡುಗನನ್ನು ಅದೇ ದೋಷ ಇರುವಂಥ ಮದುವೆ ಆದರೆ ಪರವಾಗಿಲ್ಲ, ಅಂಥವರು ಮದುವೆ ಆಗ್ಬೋದು. ಕುಜದೋಷ ಇರುವವರಿಗೆ ಕುಂಭ ವಿವಾಹ ಮಾಡಿದರೆ ದೋಷ ದೂರವಾಗುವುದು. ಅಂದರೆ ಏನಾದರೂ ಈ ದೋಷ ಇದ್ದರೆ ಅದಕ್ಕಿಂತ ಮುಂಚೆ, ಮದುವೆಗಿಂತ ಮುಂಚೆ ಈ ಥರ ಮದುವೆ ಆದರೆ ಅದು ಕುಜದೋಷ ನಿವಾರಣೆ ಆಗೋದು. ಯಾವ ಥರ ಅಂದರೆ, ಕುಂಭ ವಿವಾಹ, ಮದುವೆ ಆಗುವ ಹುಡುಗ ಅಥವಾ ಹುಡುಗಿಗೆ ಜಾತಕದಲ್ಲಿ ಮಂಗಲ ದೋಷ ಕಂಡು ಬಂದರೆ, ಕುಜದೋಷ ಕಂಡು ಬಂದರೆ ದೋಷದ ಋಣಾತ್ಮಕ ಪರಿಣಾಮಗಳನ್ನು ನಿವಾರಿಸಲು ಕುಂಭ ವಿವಾಹ ಎನ್ನುವ ವಿಧಿಯನ್ನು ಮಾಡಲಾಗುತ್ತೆ. ವೈದಿಕ ಜ್ಯೋತಿಷದ ಪ್ರಕಾರ ದೋಷವಿರುವ ವ್ಯಕ್ತಿ ಬಾಳೆಗಿಡ, ಅಶ್ವತ್ಥ ಮರ ಅಥವಾ ವಿಷ್ಣುವಿನ ಬೆಳ್ಳಿ ಅಥವಾ ಚಿನ್ನದ ಮೂರ್ತಿನ ವಿವಾಹವಾಗಬೇಕು. ಕುಜದೋಷ ನಿವಾರಣೆಗೆ ಪರಿಣಾಮಕಾರಿ ಪರಿಹಾರವೆಂದರೆ ಮಂಗಳವಾರದ ಉಪವಾಸ. ದೋಷವಿರುವವರು ಈ ದಿನ ಉಪವಾಸ ಮಾಡಿ ಬರೀ ತೊಗರಿಬೇಳೆಯಿಂದ ಮಾಡಿದ ಆಹಾರವನ್ನು ಮಾತ್ರ ಸೇವಿಸಿದರೆ ಒಳ್ಳೆಯದು. ಕುಜದೋಷ ನಿವಾರಿಸಲು ಮಂಗಳವಾರ ಮಂಗಳ ಮಂತ್ರವನ್ನು ಪಠಿಸಬೇಕು. ಓಂ ಅಂ ಅಂಗಾರಕಾಯ ನಮಃ, ಓಂ ಭೌಂ ಭೌಮಾಯ ನಮಃ. ಈ ಮಂತ್ರವನ್ನು 108 ಬಾರಿ ಭಕ್ತಿಯಿಂದ ಪಠಿಸಬೇಕು. ಕುಜ ಗಾಯತ್ರಿ ಮಂತ್ರವನ್ನು ಪ್ರತಿನಿತ್ಯ ಪಠಿಸಿದರೆ ಕುಜದೋಷದ ಪ್ರಭಾವ ಕಡಿಮೆ ಆಗುವುದು. ಧರುಸುತಾಯ ವಿದ್ಮಹೆ ಋಣಹರಾಯ ಧೀಮಹಿ ತನ್ನೋ ಕುಜಃ ಪ್ರಚೋದಯಾತ್. ಮಂಗಲಿಕ ದೋಷವಿರುವವರು ಮಂಗಳವಾರ ನವಗ್ರಹ ಮಂತ್ರ ಅಥವಾ ಹನುಮಾನ್ ಚಾಲೀಸವನ್ನು ಪಠಿಸಿದರೆ ಒಳ್ಳೆಯದು. ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮಂಗಳವಾರದಿಂದ ಪೂಜೆ ಮಾಡೋದು ಹಾಗೂ ದೇವತಾ ಆರಾಧನೆ ಮಾಡೋದು ಒಳ್ಳೆಯದು. ಹಾಗೆಯೇ ಜ್ಯೋತಿಷದ ಪ್ರಕಾರ ಮಂಗಲದೋಷ ಅಥವಾ ಕುಜದೋಷ ಇರುವವರು ಕೆಂಪು ಹವಳವಿರುವ ಬಂಗಾರದ ಉಂಗುರವನ್ನು ಬಲಗೈಯ ಉಂಗುರದ ಬೆರಳಿಗೆ ಧರಿಸಬೇಕು. ಹಾಗೆಯೇ ಕುಜದೋಷ ಇರುವವರು 28ರ ಹರಿಯದ ನಂತರ ಮದುವೆ ಆಗಬೇಕು. ವಯಸ್ಸಾದಂತೆ ದೋಷದ ಪ್ರಭಾವ ತಗ್ಗುವುದು. ಕುಜದೋಷ ಇರುವವರು ಮಂಗಳವಾರದ ದಿನ ದಾನ ಮಾಡಿದರೆ ದೋಷದ ಪ್ರಭಾವ ತಗ್ಗುವುದು. ಕೆಂಪು ವಸ್ತ್ರ, ಆಹಾರ, ಮುಖ್ಯವಾಗಿ ತೊಗರಿಬೇಳೆಯಿಂದ ಮಾಡಿದ ಆಹಾರ ಅಥವಾ ತೊಗರಿಬೇಳೆ ದಾನ ಮಾಡಬೇಕು. ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರ ದರ್ಶನ, ನರಸಿಂಹಸ್ವಾಮಿ ಆರಾಧನೆ ಮಾಡಿದ ದೋಷದ ಪ್ರಭಾವ ತಗ್ಗುವುದು.